ವಿಜಯಪುರ ಜಿಲ್ಲೆಯ ದಲಿತ ಯುವಕನ ಮೇಲೆ ಹಲ್ಲೆ ಮಾಡಿ ಕೊಲೆಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವರ್ ಬಣ ಮನವಿ ಮಾಡಿದರು. ಬಸವನ ಬಾಗೇವಾಡಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ್ಣದ ಸಂಘಟನೆ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಕಟಿಂಗ್ ಸಲೂನಿಗೆ ಕಟಿಂಗ್ ಮಾಡಿಸಲು ಹೋದ ದಲಿತ ಯುವಕನಿಗೆ ಕಟಿಂಗ್ ಮಾಡುವುದಿಲ್ಲ ಅಂತ ಜಾತಿ ನಿಂದನೆ ಮಾಡಿ ಆತನನ್ನು ಕತ್ತರಿಯಿಂದ ಇರಿದು ಕೊಲೆ ಮಾಡಿರುವವನ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಅದೇ ತರನಾಗಿ ಯಾದಗಿರಿ ಜಿಲ್ಲೆಯ ಟೌನ್ ಪಿಎಸ್ಐ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಪರಶುರಾಮ್ ಚಲುವಾದಿಯವರ ಅನುಮಾನಾಸ್ಪದ ಸಾವಿನ ಬಗ್ಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ಮತ್ತು ಅವರ ಪುತ್ರನಾದ ಪಂಪನಗೌಡ ಇವರು 40 ಲಕ್ಷದ ಲಂಚದ ಬೇಡಿಕೆ ಇಟ್ಟಿದ್ದರಿಂದ ಇವರ ಕಿರುಕುಳದಿಂದ ಮಾನಸಿಕವಾಗಿ ನೊಂದು ಸಾವಿಗೀಡಾಗಿದ್ದು ಘೋರ ದುರಂತವಾಗಿದೆ. ಈ ಎರಡೂ ದಲಿತರ ಕುಟುಂಬ ಮೇಲೆ ಆಗಿರುವ ನ್ಯಾಯದ ಬಗ್ಗೆ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ದಲಿತ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕು. ಅನ್ಯಾಯ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಒದಗಿಸಬೇಕೆಂದು ಜಿಲ್ಲಾ ಸಂಘಟನಾ ಸಂಚಾಲಕರಾದ ಗುರುರಾಜ್ ಗುಡಿಮನಿ ಆಕ್ರೋಶ ಹೊರಹಾಕಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಯಮನೂರಿ ಚಲವಾದಿ, ತಾಲೂಕು ವಿದ್ಯಾರ್ಥಿ ಒಕ್ಕೂಟ ಸಂಚಾಲಕರು ಗಂಗಾಧರ್ ಆರ್ಯರ, ಚಂದ್ರಶೇಖರ್ ದೊಡ್ಡಮನಿ ಅನೇಕರು ಉಪಸ್ಥಿತರಿದ್ದರು. ಸದಾಶಿವ ಮೇಲಿನಮನಿ, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಬೆಂಗಳೂರು. ವಿಷಯ: ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಕಟಿಂಗ್ ಸಲೂನಿಗೆ ಕಟಿಂಗ್ ಮಾಡಿಸಲು ಹೋದ ದಲಿತ ಯುವಕನಿಗೆ ಕಟಿಂಗ್ ಮಾಡುವುದಿಲ್ಲ ಅಂತ ಜಾತಿ ನಿಂದನೆ ಮಾಡಿ ಆತನನ್ನ ಅವನದೇ ಕತ್ತರಿಯಿಂದ ಇರಿದು ಕೊಲೆ ಮಾಡಿರುವ ಮೇಲೆ ಸೂಕ್ತ ಕ್ರಮ ಜರುಗಿಸುವ ಕುರಿತು ಹಾಗೂ ಯಾದಗಿರಿ ಟೌನ್ ಪಿಎಸ್ಐ ಪರಶುರಾಮ್ ಚಲವಾದಿ ಅವರ ಅನುಮಾನಾಸ್ಪದ ಸಾವಿನ ಕುರಿತು ಸಿಐಡಿ ತನಿಖೆಗೆ ಆದೇಶಿಸುವ ಕುರಿತು ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗವಾರ ಬಣ ಬಸವನ ಬಾಗೇವಾಡಿ ಶಾಖೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 17/8/2024ರಂದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದ ಯಮನೂರಪ್ಪ ಬಸಪ್ಪ ಬಂಡಿಯಾಳ್ ವಯ 23 ಇವರು ಅದೇ ಗ್ರಾಮದ ಮುದುಕಪ್ಪ ಹಂದಪ್ಪ ಹಡಪಾದ ಎಂಬುವರು ಕಟಿಂಗ್ ಸಲೂನಿಗೆ ಕಟಿಂಗ್ ಮಾಡಿಸಲು ಹೋದಾಗ ಅಂಗಡಿ ಮಾಲೀಕ ಮುದುಕಪ್ಪ ಹಂದಪ್ಪ ಹಡಪಾದ, ನೀನು ಹರಿಜನ ಇದೆಯಾ, ನಿಮ್ಮ ಜಾತಿಯ ಜನರಿಗೆ ನಾನು ಕಟಿಂಗ್ ಮಾಡುವುದಿಲ್ಲ, ನೀವು ಇಲ್ಲೇ ಬರಬಾರದು ಎಂದು ನಿಂದಿಸಿ ಇಬ್ಬರ ನಡುವೆ ವಾಗ್ವಾದ ನಡೆದಾಗ ಯಮನೂರಪ್ಪ ಬಸಪ್ಪ ಬಂಡಿಯಾಳನನ್ನ ಕಟಿಂಗ್ ಮಾಡುವ ಕತ್ತರಿಯಿಂದ ಹಿಡಿದು ಕೊಂದಿರುವುದು ಒಂದು ಶೋಚನೀಯ ಸ್ಥಿತಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483